ಉಲ್ಟಾ ಪಲ್ಟಾ ಸಿನಿಮಾ ನಿರ್ದೇಶಕ ಶಂಕರ್ ಇನ್ನಿಲ್ಲ. ಹೃದಯಾಘಾತದಿಂದ ಬೆಳಗ್ಗೆ ಶಂಕರ್ ನಿಧನರಾಗಿದ್ದಾರೆ. ನಿರ್ದೇಶಕ, ಸಾಹಿತಿ, ಹಿರಿಯ ಪತ್ರಕರ್ತರಾಗಿದ್ದಂತಹ ಶಂಕರ್ ಹೃದಯಾಘಾತ ಸಂಭವಿಸಿ ಸಾವನ್ನಪ್ಪಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಶಂಕರ್. ಉಲ್ಟಾ ಪಲ್ಟಾ ಸಿನಿಮಾ ನಿರ್ದೇಶಕ ಶಂಕರ್ ಈಗ ಇನ್ನಿಲ್ಲ. ಹೃದಯಾಘಾತದಿಂದ ಬೆಳಗ್ಗೆ NS ಶಂಕರ್ ನಿಧನರಾಗಿದ್ದಾರೆ. ನಿರ್ದೇಶಕ, ಸಾಹಿತಿ, ಹಿರಿಯ ಪತ್ರಕರ್ತರಾಗಿದ್ದರು ಶಂಕರ್. ಹೃದಯ ಸಂಬಂಧಿ ಕಾಯಿಲೆಯಿಂದ ಶಂಕರ್ ಬಳಲ್ತಾ ಇದ್ರು. ಇದೀಗ ಮಲಗಿದ್ದಂತಹ ಸ್ಥಳದಲ್ಲಿಯೇ ಶಂಕರ್ ನಿಧನರಾಗಿದ್ದಾರೆ. ಇತ್ತೀಚೆಗಷ್ಟೇ ಪತ್ನಿಯನ್ನ ಶಂಕರ್ ಕಳೆದುಕೊಂಡಿದ್ರು. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸಂಗಾತಿಯನ್ನ ಕಳೆದುಕೊಂಡಂತಹ ನೋವಿನಲ್ಲಿ ನಿರ್ದೇಶಕ ಇದ್ರು ಶಂಕರ್ ನಿಧನಕ್ಕೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ನಿರ್ದೇಶಕ, ಹಿರಿಯ ಸಾಹಿತಿ ಆಗಿದ್ರು, ಹಿರಿಯ ಪತ್ರಕರ್ತರಾಗಿದ್ರು. ಈಗ ಹೃದಯಾಘಾತದಿಂದ ಶಂಕರ್ ನಿಧನರಾಗಿದ್ದಾರೆ. ನಿರ್ದೇಶಕ, ಸಾಹಿತಿ, ಹಿರಿಯ ಪತ್ರಕರ್ತರಾಗಿದ್ರು ಶಂಕರ್. ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಕಾಯಿಲೆಯಿಂದ ಬಳಲ್ತಾ ಇದ್ರು. ಇತ್ತೀಚೆಗಷ್ಟೇ ಶಂಕರ್ ಅವರು ಅವರ ಪತ್ನಿಯನ್ನ ಕೂಡ ಕಳೆದುಕೊಂಡಿದ್ರು. ಅದೇ ನೋವಿನಲ್ಲಿದ್ದರು. ಈಗ ಮಲಗಿದಂತಹ ಸ್ಥಳದಲ್ಲೇ ನಿಧನರಾಗಿದ್ದಾರೆ. ಇತ್ತೀಚೆಗಷ್ಟೇ ಪತ್ನಿಯನ್ನ ಶಂಕರ್ ಕಳೆದುಕೊಂಡಿದ್ರು. ಆ ನೋವಿನಲ್ಲಿದ್ದರು. ಇದೀಗ ಮಲಗಿದಂತಹ ಸ್ಥಳದಲ್ಲಿ ಕನ್ನಡದ ಖ್ಯಾತ ನಿರ್ದೇಶಕ, ಸಾಹಿತಿ, ಹಿರಿಯ ಪತ್ರಕರ್ತ ಶಂಕರ್ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ಹಿರಿಯ ನಿರ್ದೇಶಕ ಮನೆಯಲ್ಲೇ ಇಂದು ಮುಂಚಾನೆ ಸಾವನ್ನಪ್ಪಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಶಂಕರ್ ಇತ್ತೀಚೆಗಷ್ಟೇ ಪತ್ನಿಯನ್ನ ಕೂಡ ಕಳೆದುಕೊಂಡಿದ್ರು. ಇನ್ನು ಶಂಕರ್ ಹಿರಿಯ ನಿರ್ದೇಶಕ, ಬರಹಗಾರ, ಪತ್ರಕರ್ತರಾಗಿ ಗುರುತಿಸಿಕೊಂಡಿದ್ದು ರಮೇಶ್ ನಟನೆಯ ಉಲ್ಟಾ ಪಲ್ಟಾ ಸಿನಿಮಾ ನಿರ್ದೇಶಕರಾಗಿದ್ದರು. ಶಂಕರ್ ಇಂದು ಮುಂಜಾನೆ ಮಲಗಿದ್ದಲ್ಲೇ ವಿಧಿವಶರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಶಂಕರ್ ಜನವರಿಯಲ್ಲಿ ಪತ್ನಿ ಉಮಾರಾಣಿರನ್ನ ಕಳೆದುಕೊಂಡಿದ್ರು. ಇನ್ನು ಸಂಗಾತಿಯನ್ನ ಕಳೆದುಕೊಂಡ ನೋವಿನಲ್ಲಿದ್ದಂತಹ ಶಂಕರ್ ಈಗ ನಿಧನರಾಗಿದ್ದಾರೆ. ಏನು ಉಲ್ಟಾ ಪಲ್ಟಾ ಸಿನಿಮಾದ ನಿರ್ದೇಶಕ ಶಂಕರ್ ಈಗ ವಿಧಿವಶರಾಗಿದ್ದಾರೆ. ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಕೆಲ ದಿನಗಳ ಹಿಂದೆ ಅಷ್ಟೇ ಅವರ ಹೆಂಡತಿಯನ್ನ ಕಳೆದುಕೊಂಡಿದ್ರು. ಹೆಂಡತಿ ಕಳೆದುಕೊಂಡಂತಹ ನೋವಿನಲ್ಲಿದ್ದರು. ಈಗ ಮಲಗಿದಂತಹ ಜಾಗದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸುದ್ದಿ ತಿಳಿದು ಬಂದಿದೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಶಂಕರ್. ಮಲಗಿದಂತಹ ಸ್ಥಳದಲ್ಲೇ ನಿಧನರಾಗಿದ್ದಾರೆ. ಇತ್ತೀಚೆಗಷ್ಟೇ ಪತ್ನಿಯನ್ನ ಕೂಡ ಕಳೆದುಕೊಂಡಿದ್ರು ಶಂಕರ್. ಆ ನೋವಿನಲ್ಲೇ ನಿರ್ದೇಶಕ ಶಂಕರ್ ಇದ್ರು. ಇದೀಗ ವಿಧಿವಶರಾಗಿದ್ದಾರೆ. ಕನ್ನಡದ ಖ್ಯಾತ ನಿರ್ದೇಶಕ, ಸಾಹಿತಿ, ಹಿರಿಯ ಪತ್ರಕರ್ತರಾಗಿ ಗುರುತಿಸಿಕೊಂಡಿದ್ರು ಶಂಕರ್ ಈಗ ನಿಧನರಾಗಿದ್ದಾರೆ. ಹೃದಯಾಘಾತದಿಂದಾಗಿ ಹಿರಿಯ ನಿರ್ದೇಶಕ ಮನೆಯಲ್ಲಿಯೇ ಇಂದು ಮುಂಜಾನೆ ಸಾವನ್ನಪ್ಪಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಶಂಕರ್ ಬಳಲ್ತಾ ಇದ್ರು. ಇತ್ತೀಚೆಗಷ್ಟೇ ಪತ್ನಿಯನ್ನ ಕೂಡ ಕಳೆದುಕೊಂಡಿದ್ರು ಶಂಕರ್. ಅದೇ ನೋವಿನಲ್ಲಿದ್ದರು ಶಂಕರ್. ಹೆಂಡತಿಯನ್ನ ಕಳೆದುಕೊಂಡಿದ್ರು. ಅದೇ ನೋವಿನಲ್ಲಿದ್ದರು. ಮಲಗಿದಂತಹ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮುಂಜಾನೆ ಸಾವನ್ನಪ್ಪಿರುವಂತಹ ಸುದ್ದಿ ತಿಳಿದು ಬಂದಿದೆ. ಯಾವಾಗ ಪ್ರಾಣ ಪಕ್ಷಿ ಹಾರಿ ಹೋಯಿತೋ ಅನ್ನುವಂಥ ಒಂದಷ್ಟು ಪ್ರಶ್ನೆ. ಅಂದರೆ ನೋಡಿ, ಮಲಗಿದ್ದಾಗಲೇ ಸಾಯುವಂಥದ್ದು ಇದೆಯಲ್ಲ, ಅಂದರೆ ಅದೊಂಥರ ಪುಣ್ಯ ಅಂತಲೇ ಹೇಳ್ಬೋದು. ಯಾವುದೇ ನೋವಾಗಿಲ್ಲ, ಏನಿಲ್ಲ.